ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಬೆಳೆ ನಷ್ಟ ಸಮೀಕ್ಷೆ ಇನ್ನೂ ಕೂಡ ಪ್ರಾರಂಭವಾಗಿಲ್ಲ. ಗೀಲೆಸೂಗೂರು ಹೋಬಳಿಯ ಸಂಬಂಧಪಟ್ಟ ಹಳ್ಳಿಯಲ್ಲಿ ಬೆಳೆ ನಷ್ಟ ಸಮೀಕ್ಷೆ ಇನ್ನೂ ಕೂಡ ಪ್ರಾರಂಭವಾಗಿಲ್ಲ. ಆ ಭಾಗದ ರೈತರು ಬೆಳೆ ನಷ್ಟ ದುಃಖ ತಪ್ಪಿತಸ್ಥರಾಗಿದ್ದಾರೆ. ರೈತರಿಗೆ ಸಿಗುವ ಬೆಳೆ ನಷ್ಟ ಪರಿಹಾರ ಸರ್ಕಾರದ ವತಿಯಿಂದ ಸಿಗಬೇಕು ಅಂತ ಕೋರಲಾಗಿದೆ. ರೈತರಿಗೆ ಸೂಕ್ತವಾದ ಪರಿಹಾರ ಸಿಗಬೇಕು ಅಂತ ರೈತರು ಆಗ್ರಹ ಮಾಡ್ತಾ ಇದ್ದಾರೆ. ಇದು ಗೀಲೆಸೂಗೂರು ಸರ್ವೆ ನಂಬರ್ದಾಗ ಬರ್ತದಂತೆ ಹತ್ತಿ ಬೆಳೆ ನಷ್ಟ ಸಮೀಕ್ಷೆ ನಡೆದಿದೆ. ಆದರೆ ಯಾರಾದರೂ ಅಧಿಕಾರಿಗಳು ಬಂದಿದ್ರಾ? ಯಾರೇನು ಬಂದಿಲ್ಲ ಸರ್. ಯಾರು ಬಂದಿಲ್ಲ. ಯಾರು ಬಂದಿಲ್ಲ. ಹೊಲ ಎಲ್ಲ ಇದಾಗ್ಬಿಟ್ಟದ. ಯಾರು ಬರ್ತಾರೆ ಅಂತ ನಾವು ಕಾಯ್ದೀವಿ, ಯಾರು ಬಂದಿಲ್ಲ. ಅದಕ್ಕೆ ನಾವು ಫೋಟೋಗ್ರಾಫರ್ನ ಕರ್ಕೊಂಡ್ಬಂದು ನೋಡಿ ಸರ್, ನೀವು ನೋಡಿರಿ ಹೆಂಗಾಗಿದೆ ನಮ್ಮ ಬೆಳೆ. ಅದೇ ಹತ್ತಿ ಬೆಳೆ ಸಮೀಕ್ಷೆ ನಡೆಸ್ತೀವಿ ಅಂತೇಳಿ ಅಧಿಕಾರಿಗಳು ಮೀಟಿಂಗ್ ಮಾಡಿದ್ರು. ನಿಮ್ಮ ಹೊಲಕ್ಕೆ ಬಂದು ಯಾರಾದರೂ ಸರ್ವೆ ಮಾಡಿದ್ರಾ? ಯಾರು ಬಂದಿಲ್ಲ, ಸರ್ವೆ ಮಾಡಿಲ್ಲ. ಈ ವರ್ಷ ಬೆಳೆ ಚೆನ್ನಾಗಿ ಬಂದಿತ್ತು, ಆದರೆ ಮಳೆ ಎಲ್ಲ ನೋಡಿ ಸರ್, ಈ ಥರ ಹೆಂಗಾಗ್ಬಿಟ್ಟದ. ಎಲ್ಲ ಕಾಯಿಗಳೆಲ್ಲ ಈ ಥರ ಆಗ್ಬಿಟ್ಟವ. ಕಾಯಿ ಮಗ್ಗೆ ಎಲ್ಲ ಇದಾಗ್ಬಿಟ್ಟವ. ಮತ್ತೆ 1 ಎಕರೆಗೆ 30,000 ಥರ ಇಟ್ಟಿದ್ವಿ. 30,000 ರೂಪಾಯಿ ಖರ್ಚು ಮಾಡಿದ್ವಿ. ಒಂದು 1 ಎಕರೆ 2 ಎಕರೆ ಸೇರಿಸಿ 60,000 ಮಾಡಿದ್ವಿ. ಅದರಲ್ಲಿ ಬರ್ತದ ಇಲ್ಲ ಅಂತ ನಮಗಿನ್ನ ಇದಿಲ್ಲ. ಎಲ್ಲ ತುಕ್ಕಿಡ್ದಾವ. ಈಗ ಬೆಳೆ ಎಲ್ಲ ನಷ್ಟ ಆಗಿದೆ. ಸರ್ಕಾರ ಗಮನಕ್ಕೆ ನೀವೇನಾದರೂ ತಂದಿದ್ದೀರಾ? ಅದೇನು ಫೋಟೋಗ್ರಾಫರ್ನ ಕರ್ಕೊಂಡು ಬಂದು ಅವ್ರಿಗೆ ಕೊಡ್ಬೇಕಂತ ಇದು ಮಾಡ್ತಾ ಇದ್ದೀವಿ. ಫೋಟೋ ಇಳಿಸಿ ನೀವು ಅಧಿಕಾರಿಗಳ ಸಬ್ಮಿಟ್ ಮಾಡ್ತಾ ಇದ್ದೀವಿ. ಸರಿ. ಓಕೆ. ಮತ್ತು ನೀವು ಮೊದಲೇನಾದರೂ ಯಾವುದು ಒಬ್ಬರು ಸತಿ ಬಂದಿಲ್ಲ, ಈ ಥರ ಆಗ್ಬಿಟ್ಟದ ಹೊಲ ಅಂತ ಅಧಿಕಾರಿಗಳು ಒಬ್ಬರು ಬಂದು ಮಾತಾಡ್ಸಿಲ್ಲ ಸರ್. ನಾವು ಸತಿ ಕೇಳಿದ್ವಿ, ಆಯ್ತು ಬರ್ತೀವಿ ನೋಡೋಣ ಹಂಗೆ ಅಂದ್ರೆ ಸತಿ ಯಾರೂ ಬರ್ತಾ ಇಲ್ಲ. ನಮ್ಮನ್ನು ನೋಡೋಕೆ ಅವ್ರು ರೈತರು ಹೆಂಗೆ ಇದಾವ್ರ ಏನಂತ ಒಬ್ಬರು ಸತಿ ಬರ್ತಾ ಇಲ್ಲ ಸರ್. ಅದಕ್ಕೆ ಫೋಟೋಗ್ರಾಫರ್ನ ಕರೆಸಿ ನಮ್ದು ಈ ಥರ ಆಗಿದಪ್ಪ ನೋಡ್ರಿ ಸರ್ ಅಂತ ಮೇಲಾಧಿಕಾರಿ ತಿಳಿಸ್ಬಿಟ್ಟು ತಿಳಿಸೋಣ ಅಂತ. ಮೇಲಾಧಿಕಾರಿ ಗಮನಕ್ಕೆ ತಿಳಿಸುವುದೇನೆಂದರೆ, ಗೀಲೆಸೂಗೂರು ಹೋಬಳಿಯಲ್ಲಿ ಗೀಲೆಸೂಗೂರು ಗ್ರಾಮದ ಸರ್ವೆ ನಂಬರ್ಗಳಲ್ಲಿ ಭಾಳಷ್ಟು ಹತ್ತಿಗಳನ್ನು ಈಗಾಗಲೇ ಹತ್ತಿಗಳನ್ನು ಮಳೆ ಹೆಚ್ಚಾಗಿ ಮಳೆ ಹಿತದೃಷ್ಟಿಯಿಂದ ಭಾಳಷ್ಟು ಬೆಳೆಗಳನ್ನು ನಷ್ಟವಾಗಿವೆ. ಆಮೇಲೆ ಆ ಕಾಯಿಗಳು ಏನಿದಾವಲ್ಲ, ಆ ಕಾಯಿಗಳು ಕೊಳೆತು ಈ ರೀತಿಯಾಗಿ ಹತ್ತಿಯನ್ನು ಬಿಡಲಾರದೆ ನಮ್ಮ ರೈತರು ಭಾಳಷ್ಟು ನಷ್ಟ ಪರಿಹಾರ ಆಗಿದ್ದಾವೆ. ಅದಕ್ಕೆ ಆದ ಕಾರಣ ಸರ್ಕಾರ ಗಮನಕ್ಕೆ ನಮ್ಮ ರೈತರು ತರ್ತಾ ಇದ್ದಾರೆ. ಸರ್ಕಾರ ಈ ಗಮನವನ್ನು ಹಾರಿಸಿ ಅದಕ್ಕೇನು ಬೆಳೆ ನಷ್ಟ ಪರಿಹಾರವನ್ನು ಏನು ಸರ್ಕಾರ ಘೋಷಣೆ ಮಾಡ್ತದೆ ಅದೇ ಪ್ರಕಾರ ಮಾಡಲಿ ಅಂತೇಳಿ ನಾವು ಈ ಮೂಲಕ ತಿಳಿಸುತ್ತೇವೆ. ಧನ್ಯವಾದಗಳು. ನರಸಿಂಹ ಸರ್, ಎಷ್ಟು ಎಕರೆ ಐತಿ ಹತ್ತಿ ಬೆಳೆ? 1 ಎಕರೆ 6 ಗುಂಟೆ ಅದ. ಈಗ ಇಷ್ಟು ಹಿಂಗಾಗ್ಯದ ನಮ್ಮ ಬೆಳೆ ಎಲ್ಲ ತೊಳ್ತೋಗ್ಯದ, ಬೂದು ಬಂದದ. ಈಗ 1 ಎಕರೆ 6 ಗುಂಟೆಗೆ 50,000 ಇಟ್ಟೀನಿ. ಎಲ್ಲ ಲಾಸೇ ಬೆಳೆ, ಏನಿಲ್ಲ. ಯಾರು ಬಂದಿಲ್ಲ. ಈಗ ನಾವೇ ಫೋಟೋ ಅವ್ರ ತಂದು ಇಡಿಸಿ ಮತ್ತು ಗೋರ್ಮೆಂಟ್ ಕೊಟ್ಟಬೇಕಂತ ಮಾಡಿದ್ವಿ. ಇಷ್ಟೇ ಹಿಂಗಾಗ ನೋಡಿ ನಮ್ಮ ಕತೆ. ಈ ವರ್ಷ ಮಳೆ ಬಂದುದರಿಂದ ಕಾಯಿಗಳೆಲ್ಲ ಉದುರಿ ಕಾಯಿಗಳೆಲ್ಲ ಹತ್ತಿ ಬಿಡಲಾರದೆ ಎಲ್ಲ ಕೊಳೆತು ಹೋಗ್ತಾ ಇದ್ದಾವೆ. ಆದರೆ 1 ಎಕರೆಗೆ 25,000 ರೂಪಾಯಿ ಈಗ ಖರ್ಚು ಮಾಡಿದ್ದೀರಾ. 25,000 ರೂಪಾಯಿ ಬರೋದು ನಿಮ್ಗೆ ನಂಬಿಕೆ ಇದೆಯಾ ಸರ್? ಇಲ್ಲ ಸರ್, ಬರೋದಿಲ್ಲ. ಏನಿಲ್ಲ, ಎಲ್ಲ ಹೋಗಿ ಅದಲ್ಲಿ ಇನ್ನೇನು ಬರ್ತದೆ. ಬಂದರೆ ಒಂದು 5,000 3,000 ಬರ್ತವೆ. ಕೂಲಿ ಅವ್ರಿಗೆ ಆಗೋದಿಲ್ಲ. ಈ ಸರ್ಕಾರದಿಂದ ಯಾರಾದರೂ ಬಂದು ಸಮೀಕ್ಷೆಯನ್ನು ಮಾಡಿದ್ರಾ? ಬೆಳೆ ನಷ್ಟ ಸಮೀಕ್ಷೆ ಯಾರಾದರೂ ಮಾಡಿದ್ರಾ? ಇಲ್ಲ, ಮಾಡಿಲ್ಲ ಸರ್, ಯಾರು ಮಾಡಿಲ್ಲ. ಸರ್ಕಾರ ಗಮನಕ್ಕೆ ನೀವು ಏನಾದರೂ ತಂದಿರಾ? ಇಲ್ಲ, ನಾವು ಫೋಟೋ ತಂದು ಇಳಿಸಿ ಮತ್ತು ಅವ್ರು ಕೊಡಬೇಕಂತ ಮಾಡಿದ್ವಿ. ಅದಕ್ಕೆ ನಾವು ಇದು ಮಾಡಿದ್ವಿ ಅಷ್ಟೇ. ಆದರೆ ಅವರು ಕೃಷಿ ಅಧಿಕಾರಿಗಳು ಏನಾದರೂ ಈ ಕಡೆ ನಿಮ್ಮ ಹೊಲದ ಕಡೆ ಬಂದು ಏನನ್ನು ಗಮನ ಹರಿಸಿ ನಷ್ಟ ಪರಿಹಾರದ ಬಗ್ಗೆ ಏನಾದರೂ ನಿಮಗೆ ಬಂದು ಭೇಟಿ ಆಗಿದ್ರಾ ಸರ್? ಭೇಟಿಯಾಗಿ ಸರ್, ಇನ್ನೂ ಬಂದಿಲ್ಲ. ನೀವು ಅವರ ಗಮನಕ್ಕೆ ಏನಾದರೂ ಹೋಗಿ ತಿಳಿಸಿದ್ರಾ? ಇಲ್ಲ, ತಿಳಿಸಿಲ್ಲ. ತಿಳಿಸಿದ್ವಿ, ಬರ್ತೀವಿ ಅಂತ ಹಿಂಗೆ ಮಾಡ್ತಾರೆ. ನಾವೇ ಹಿಂಗೆ ಅವ್ರು ಹೆಂಗೆ ಯಾವಾಗ ಬರ್ತಾರೆ ಅಂತ ನಾವು ಹಿಂಗೆ ಕೆಲಸ ಮಾಡಿದ್ವಿ. ಫೋಟೋಗ್ರಾಫರ್ ಕರ್ಕೊಂಡು ಬಂದು ಫೋಟೋ ಸಬ್ಮಿಟ್ ಮಾಡಿಸಿ ಅಷ್ಟೇ. ಮತ್ತೆ ಸರಿ ಸರ್, ನಮಸ್ಕಾರ ಸರ್. ನಾನು ಗುರುಸ್ವಾಮಿ ಅಂತೇಳಿ ಗೀಲೆಸೂಗೂರು. ಬೆಳೆ ನಷ್ಟ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ರೈತರಿಗೆ ಭಾಳಷ್ಟು ನಷ್ಟ ಆಗಿದೆ. ಈ ಬೆಳೆಯಲ್ಲಿ 95% ಬೆಳೆಯನ್ನು ನಷ್ಟ ಹಾನಿಯಾಗಿದೆ. ಅದಕ್ಕೆ ಇವ್ರಿಗೆ ಸೂಕ್ತ ಒಂದು ಪರಿಹಾರ ಸರ್ಕಾರದಿಂದ ನೀಡಲಿ ಅಂತ ನಾವು ಈ ಸಮೀಕ್ಷೆಯಿಂದ ಅಪೇಕ್ಷಿಸುತ್ತೇವೆ. ಧನ್ಯವಾದ. ಗುರುಸ್ವಾಮಿ ನಾಯ್ಕ, ಗೀಲೆಸೂಗೂರು, ಟಿವಿ20 ಕನ್ನಡ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.